ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನೋಡ್ತಾ ಇರೋ ವಿಡಿಯೋ ಹಳೆಯ ವಿಡಿಯೋ ಆಗೈತಿ. ನಾನು ನಮ್ಮ ಮನೆ ಎಂಟ್ರೆನ್ಸ್ ಗೇಟ್ನಲ್ಲಿ ಎಡಗಡೆ ಬಲಗಡೆ ಸೈಡ್ ನಾನು ಪಾಟಿಂಗ್ ಮಾಡಿ ಯಾವ ಥರ ಅರೇಂಜ್ಮೆಂಟ್ ಮಾಡಿ ಅನ್ನೋದನ್ನು ನಾನು ವಿಡಿಯೋ ಮಾಡಿಟ್ಟಿದ್ದೆ. ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಾಕತ್ತೀನಿ. ನಮ್ಮ ಮನೆ ಎಂಟ್ರೆನ್ಸ್ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ನಾನು ಕೆಲವೊಂದು ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ಹಾಕೀನಿ. ಯಾವ್ಯಾವ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಹಾಕೀನಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಇದು ಜವಾರಿ ರೋಸ್ ಪ್ಲ್ಯಾಂಟ್. ಈ ಜವಾರಿ ರೋಸ್ ಪ್ಲ್ಯಾಂಟ್ ಐತಲ್ಲ, ಭಾಳ ಸ್ಮೆಲ್ ಇರ್ತೈತಿ. ಇದರಿಂದ ಗುಲ್ಕಂದನ್ನು ಮಾಡಬಹುದು. ಇದರಿಂದ ಗುಚ್ಚ ಹೂವು ನಮಗೆ ನೋಡೋಕೆ ಸಿಗ್ತಾವ. ಇದನ್ನು ನಾನು ನಮ್ಮ ಮನೆ ಎಂಟ್ರೆನ್ಸಲ್ಲಿ ಹಾಕಿದ್ದೀನಿ. ಹೋಗುವಾಗ ಬರುವಾಗ ಸ್ಮೆಲ್ ಬರ್ತಾವೆ ಮತ್ತು ನೋಡೋಕೆ ಚೆನ್ನಾಗಿ ಕಾಣಿಸ್ತಿರ್ತಾವಂತ. ಈ ರೋಸ್ ಪ್ಲ್ಯಾಂಟ್ ಎವರ್ ಗ್ರೀನ್ ಇದ್ದಂಗೆ ಇದಕ್ಕೆ ಯಾವಾಗಲೂ ಹೂ ಬಿಡ್ತಿರ್ತಾವೆ. ಅದಕ್ಕೆ ನಾನಿಲ್ಲಿ ಎಂಟ್ರೆನ್ಸಿಗೆ ಇದನ್ನು ಹಾಕೇನಿ. ಇದ್ರ ಪಕ್ಕದೊಳಗೆ ನಾನು ಆರ್ಕಿಡ್ ಪ್ಲ್ಯಾಂಟನ್ನು ಹಾಕೇನಿ. ಆರ್ಕಿಡನ್ನು ನಾನು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಇದಕ್ಕೋಸ್ಕರ ನಾನು ಒಂದು ಐರನ್ದ ಸ್ಕ್ವೇರ್ ಟ್ಯೂಬ್ಲೆ ನಾನು ಒಂದು ಸ್ಟ್ಯಾಂಡನ್ನು ಮಾಡಿಸೀನಿ. ಅದ್ರ ಮೇಲೆ ನಾನು ಆರ್ಕಿಡನ್ನು ಅರೇಂಜ್ಮೆಂಟ್ ಮಾಡೀನಿ ನೋಡ್ರಿ. ಎಲ್ಲ ಕಲರ್ ಆರ್ಕಿಡ್ ನನ್ನ ಕಡೆ ಅದಾವ. ಡ್ಯಾಂಡ್ರೋಬಿಯನ್ ಆರ್ಕಿಡ್, ಫೆಲನೋಪ್ಸಿಸ್ ಆರ್ಕಿಡ್, ಎಲ್ಲ ಥರ ಆರ್ಕಿಡ್ ಅದಾವು. ಈ ಆರ್ಕಿಡ್ ಹೂ ಭಾಳ ಚಂದ ಇರ್ತಾವೆ ನೋಡೋಕೆ. ಅದಕ್ಕೋಸ್ಕರ ನಾನು ಇಲ್ಲಿ ಅವನ್ನ ಎಂಟ್ರೆನ್ಸಿಗೆ ಹಾಕೀನಿ. ಅವು 3 6 ತಿಂಗಳಗಟ್ಟಲೆ ಚೆನ್ನಾಗಿ ಅರಳಿರ್ತಾವೆ ಹೂವು. ಅದಕ್ಕೋಸ್ಕರ ನಾನು ಇಲ್ಲಿ ಹಾಕೀನಿ ಅವನ್ನ. ಇಲ್ಲಿ ಕೆಳಗಡೆ ಸ್ಟೆಪ್ನಾಗ ಆ್ಯಂಥೋರಿಯಂ ಪ್ಲ್ಯಾಂಟ್ ಇಟ್ಟೀನಿ ನೋಡ್ರಿ. ಆ್ಯಂಥೋರಿಯಂ ಪಕ್ಕಕ್ಕೆ ಫರ್ನ್ ಪ್ಲ್ಯಾಂಟ್ ಹಾಕೀನಿ. ಇದು ಹೈಡ್ರೇಂಜಿಯಾ ಪ್ಲ್ಯಾಂಟ್. ಈಗ ಮಳೆಗೆ ಒಂದು ಸ್ವಲ್ಪ ಹಾಳಾಗ್ಯಾವು. ಇಲ್ಲಿ ಗೇಟಿಂದ ಒಳಗಡೆ ಬರುವಾಗ ಹೈಡ್ರೇಂಜಿಯಾ ಪ್ಲ್ಯಾಂಟ್ ಹಾಕೀನಿ. ನಾನಿಲ್ಲಿ ಸೇವಂತಿಗೆ ಗಿಡಗಳನ್ನು ರೀಪಾಟ್ ಮಾಡಕತ್ತೀನಿ. ನರ್ಸರಿಯಿಂದ ನಾನು ಒಂದು ಸ್ವಲ್ಪ ಸೇವಂತಿಗೆ ಹೂ ಗಿಡಗಳನ್ನು ತೊಗೊಂಡು ಬಂದಿದ್ದೆ. ಅವನ್ನ ದೊಡ್ಡ ಪಾಟಿಗೆ ಹಾಕಿ ನಾನು ಅರೇಂಜ್ಮೆಂಟ್ ಮಾಡಕತ್ತೀನಿ. ಒಂದು ಪಾಟ್ನಾಗ 3-4 ಗಿಡ ಇರ್ತಾವಲ್ಲ, ಅವ್ರನ್ನ ನಾನು ಬಿಡಿಸಿ ಎಲ್ಲ ಕಡೆ ಒಂದೊಂದು ಹಚ್ಚಿ ಪಾಟ್ ಮಾಡಕತ್ತೀನಿ. ಸೇವಂತಿಗೆ ನಾವು ಕಟ್ ಮಾಡಿಬಿಟ್ರೆ ಬುಷಿಯಾಗಿ ಬೆಳಿತಾವ. ಅದಕ್ಕೆ ನಾನು ಇವನ್ನ ಸಪ್ರೇಟ್ ಮಾಡಿ ಹಚ್ಚಾಕತ್ತೀನಿ. ಫುಲ್ ಪಾಟ್ ಕವರ್ ಆಗ್ತೈತಿ. ಈ ಮಳೆಗಾಲದೊಳಗೆ ನಾವು ಪಿಂಚಿಂಗ್ ಮಾಡಿದ್ವಿ ಅಂದ್ರೆ ವಿಂಟರ್ ಸೀಸನ್ ಬರೋದ್ರೊಳಗೆ ಗಿಡಗಳ ಬುಷಿ ಆಗ್ತಾವೆ. ಆ ಟೈಮ್ ಒಳಗೆ ಫುಲ್ಲ ಹೂ ಕೊಡ್ತಾವೆ. ಭಾಳ ಚಂದ ಕಾಣಿಸ್ತೈತಿ ನೋಡೋಕೆ. ಪಿಂಚಿಂಗ್ ಮಾಡಿ ನಾವು ಅಲ್ಲಿವರೆಗೂ ಫರ್ಟಿಲೈಸರ್ ನೀರು ಕೊಡ್ಕೊತ ಇದ್ರೆ ಗಿಡ ಭಾಳ ಚಂದ ಬೆಳಿತಾವೆ. ಈಗ ನಾವು ಕಟಿಂಗ್ ಹಚ್ಚಿದ್ರು ಕೂಡ ಅವು ಕೂಡ ಚಲೋತ್ನಂಗೆ ಬರ್ತಾವೆ. ಈಗ ನಾನು ಪಟ ಅಂತ ರಿಪೋರ್ಟ್ ಮಾಡಿ ಅವನ್ನ ಯಾವ ಥರ ಅರೇಂಜ್ಮೆಂಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೂವಿನ ಗಿಡಗಳ ಬಗ್ಗೆ, ಪ್ಲ್ಯಾಂಟ್ಗಳ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾನು ಆನ್ಸರ್ ಮಾಡ್ತೀನಿ. ಬರ್ರಿ ಈಗ ನಾವು ಅರೇಂಜ್ಮೆಂಟ್ ಮಾಡೋಣ ಅಂತ. ನಂದು ಪಾಟಿಂಗ್ ಮಾಡೋದೆಲ್ಲ ಮುಗೀತು. ನಾನಿಲ್ಲಿ ಮಾಡಿಸಿನಲ್ಲ ಅದ ಸ್ಟ್ಯಾಂಡ್ ಒಳಗೆ ಎಲ್ಲ ಪಾಟನ್ನು ಇಡಾಕತ್ತೀನಿ. ಈಗ ಮೇಲ್ಗಡೆ ಲೈನ ಆರ್ಕಿಡ್ ಹಾಕೀನಿ, ಅದರ ಕೆಳಗೆ ಆ್ಯಂಥೋರಿಯಂ ಇಟ್ಟಿದ್ನಲ್ಲ ಅದನ್ನು ತೆಗೆದು ಈಗ ನಾನು ಸೇವಂತಿಗೆ ಗಿಡನ ಇಡಾಕತ್ತೀನಿ. ಅದರ ಕೆಳಗಡೆ ಲೈನ ನಾನು ಹೈಡ್ರೇಂಜಿಯಾನ ಅರೇಂಜ್ಮೆಂಟ ಮಾಡೇನೆ ನೋಡ್ರಿ. ನಿಮಗೆ ಈ ಸೆಟಪ್ ಹೆಂಗೆ ಕಾಣಿಸಕತ್ತೈತಿ ಹೇಳ್ರಿ. ನಾನು ಮೇಲಿಂದ ಮೇಲೆ ಸ್ವಲ್ಪ ಗಾರ್ಡನ್ದ ರೀಅರೇಂಜ್ಮೆಂಟ ಮಾಡ್ತಾನೆ ಇರ್ತೀನಿ. ಈ ಪ್ಲೇಸ್ ಹೊರಗಡೆಯಿಂದ ಒಳಗೆ ಬರುವಾಗ ರೈಟ್ ಸೈಡ್ ಸೇವಂತಿಗೆ ಗಿಡಗಳ ಫುಲ್ ಬುಷಿಯಾಗಿ ಫ್ಲವರ್ ಆಗ್ತಾವಲ್ಲ, ಆವಾಗ ನೋಡೋಕೆ ಚಂದ ಕಾಣಿಸ್ತಾವ. 2 ಲೈನ ಆರ್ಕಿಡ್ ಹಾಕೀನಿ, 1 ಲೈನ ಸೇವಂತಿಗೆ ಹಾಕೀನಿ, ಅದ್ರ ಕೆಳಗಡೆ ಹೈಡ್ರೇಂಜಿಯಾನ ಹಾಕೀನಿ. ಎಂಟ್ರೆನ್ಸ್ಗೆ ಒಳಗೆ ಬರುವಾಗ ಹೂವಿನ ಗಿಡಗಳಿದ್ರೆ ಚೆನ್ನಾಗಿ ಕಾಣಿಸ್ತೈತಿ ಅಂತ ಈ ಥರ ನಾನು ಅರೇಂಜ್ಮೆಂಟ ಮಾಡೇನಿ. ಲೆಫ್ಟ್ ಸೈಡ್ ಕೂಡ ನಾನು ಫ್ಲವರಿಂಗ್ ಪ್ಲ್ಯಾಂಟ ಮತ್ತು ಹಾರ್ಸ್ ಟೈಲ್ ಬಾಂಬೂನ ಹಾಕೀನಿ. 2 ಕಾಂಬಿನೇಷನ್ನ ಚೆನ್ನಾಗಿ ಕಾಣಿಸ್ತಾವ. ಇಲ್ಲಿ ನಾನು ಕಲಾಂಚು ಫ್ಲವರಿಂಗ್ ಪ್ಲ್ಯಾಂಟನ್ನು ಹಾಕೀನಿ. ಅವು ಕಲರ್ ಭಾಳ ಚೆನ್ನಾಗಿ ಕಾಣಿಸ್ತಾವ. ಅವು ಬುಷಿಯಾಗಿ ಹೂ ಬರ್ತಾವೆ. ವಿಂಟರ್ ಒಳಗೆ ನೋಡೋಕೆ ಭಾಳ ಚಂದ ಕಾಣಿಸ್ತಾವ ಕಲಾಂಚು ಪ್ಲ್ಯಾಂಟ. ನೋಡಿರಿ ಫ್ಲವರ್ ಎಷ್ಟು ಬುಷಿಯಾಗಿ ಬಂದಾವ, ಎಷ್ಟು ಕಲರ್ಫುಲ್ ಬ್ರೈಟ್ನೆಸ್ ಅದಾವೆ ನೋಡಿರಿ. ಹಾರ್ಸ್ ಟೈಲ್ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಿ ಹಾರ್ಸ್ ಟೈಲ್ ಬಾಂಬು ಕೂಡ ಈಸಿ ಗ್ರೋಯಿಂಗ್ ಪ್ಲ್ಯಾಂಟ. ಈಸಿಯಾಗಿ ಅದನ್ನು ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸ್ಬೋದು. ಅದು ಕೂಡ ಭಾಳ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ. ಅದನ್ನು ನೀರೊಳಗೂ ಬೆಳೆಸ್ಬೋದು, ಮಣ್ಣೊಳಗೂ ಬೆಳೆಸ್ಬೋದು. ನೀರು ಮಳೆ ಜಾಸ್ತಿ ಬೀಳಲ್ಲಿ ಅದನ್ನು ಹಾಕಿದರೆ ಚೆನ್ನಾಗಿ ಬರ್ತೈತಿ. ಕಲಾಂಚು ಪ್ಲ್ಯಾಂಟ್ ಕೂಡ ಇಷ್ಟು ಚೆನ್ನಾಗಿ ಕಾಣಕ್ಕೆ ನಾನು ಅದನ್ನೆಲ್ಲ ಪಿಂಚಿಂಗ್ ಮಾಡಿದ್ದೆ ಮೊದಲು. ಅದರಿಂದ ಅವು ಇಷ್ಟು ಬುಷಿಯಾಗಿ ಹೂ ಬಂದಾವ, ಚಂದ ಕಾಣಕತ್ತಾವ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ.